ಅರಸೀಕೆರೆಯಲ್ಲಿ ಎಷ್ಟು ಕೋಟಿ ಕಾಮಗಾರಿಗೆ ಇವತ್ತು ಚಾಲನೆ ಸಿಗುತ್ತೆ ಸರ್? ಅಲ್ಲಿ ಭಾಷಣದಲ್ಲಿ ಹೇಳ್ತೀವಿ ಸರ್. ಯದುವೀರು ಸರ್ ಮೈಸೂರು ಜಾತಿ ಗಣತಿ ಮಾಡುವಂತ ಯೋಗ್ಯತೆ ರಾಜ್ಯ ಸರ್ಕಾರಕ್ಕೆ ಇಲ್ಲ ಅನ್ನೋದು ಹೇಳಿದ್ದಾರೆ ಸರ್. ನೋಡಿಯಪ್ಪ, ಪಾಪ ಅವ್ರು ಇನ್ನ ಹೊಸದಾಗೆ MP ಆಗಿದ್ದಾರೆ. ಅವ್ರಿಲ್ಲ ಅನುಭವ ಪಟ್ಕೊಳ್ಳಿ. ಅವ್ರಿನ್ನ ಸಂಸತ್ ಸದಸ್ಯರಿದ್ದಾರೆ. ಅವರು ನಾವು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ವಿಚಾರದಲ್ಲಿ ನಾವು ಗಣತಿ ಮಾಡ್ತಾ ಇದೀವಿ. ಹಿಂದೆ ಕೂಡ ಮಾಡಿದ್ದು ಅನೇಕರು ನಾವೇ ಕೆಲವೆಲ್ಲ ಬಿಟ್ಟೋಗಿದೆ ಅಂತ ಅನೇಕ ಸಂಘ ಸಂಸ್ಥೆಗಳು, ಸಮಾಜಗಳು ಹೇಳೋದ್ರಿಂದ ಮತ್ತೆ ಇದಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ. ಅರ್ಥ ಆಯ್ತಾ? ಅವ್ರಿಗೆ ಇನ್ನ ಎಕ್ಸ್ಪೀರಿಯನ್ಸ್ ಇಲ್ಲ. ಕೇಂದ್ರ ಸರ್ಕಾರನೂ ನಮ್ ನೋಡಿ ಅನೌನ್ಸ್ಮೆಂಟ್ ಮಾಡಿದೆ. ಕಾಂಗ್ರೆಸ್ ಪಕ್ಷ ನಮ್ಮ ಪ್ರಣಾಳಿಕೆಯಲ್ಲೂ ಹೇಳಿದೆ. ರಾಹುಲ್ ಗಾಂಧಿ ಇಡೀ ದೇಶದಲ್ಲೇ ಮುಂದಾಳತ್ವ ತೆಗೆದುಕೊಂಡಿದೆ. ತೆಲಂಗಾಣದಲ್ಲಿ ಈಗಾಗಲೇ ಮಾಡಿದೀವಿ, ಇಲ್ಲೂ ಮಾಡಿದ್ದು 10 ವರ್ಷ ಆಗಿದೆ. ಅದಕ್ಕೆ ಹೊಸದಾಗಿ ಮಾಡಬೇಕು ಅನ್ನೋದು ನಾನೇ ಅದಕ್ಕೆ ಪಕ್ಷದ ಅಧ್ಯಕ್ಷನಾಗಿ ನಾನು ನಮ್ಮ ಅನೇಕ ಮಂತ್ರಿಗಳು ನಾವೆಲ್ಲ ಸೇರಿ ಚೀಫ್ ಮಿನಿಸ್ಟರ್ಗೆ ಕನ್ವಿನ್ಸ್ ಮಾಡಿ ನಮ್ಮ ಪಕ್ಷ ಕೂಡ ಆದೇಶ ಕೊಟ್ಟು ನಾವು ತೀರ್ಮಾನ ಮಾಡಿದೀವಿ. ಯದುವೀರ್ ಅವರು ಇನ್ನ ಸ್ವಲ್ಪ ಎಲ್ಲ ಕಲ್ತ್ಕೊಳ್ಳಿ. ಸರ್, ಬೆಂಗಳೂರು ರಾಹುಲ್ ಗಾಂಧಿ ಅವರ ಸ್ಟೇಟ್ಮೆಂಟ್ ತಾವು ಧ್ವನಿಗೂಡಿಸಿದ್ರಿ ಸರ್. ದಾಖಲೆಗಳನ್ನ ಬಿಡುಗಡೆ ಮಾಡಿ ಅಂತ ಬಿಜೆಪಿ ಕೂಡ ಆಗ್ರಹಿಸಿದ್ದಾರೆ ಸರ್. ಅಲ್ಲೇ ನಾವು ಡೆಲ್ಲಿಲೆಲ್ಲ ಏನೇನ್ ಬೇಕು ಕೊಟ್ಟಿದೀವಿ, ನಾವು ಮಾಡ್ತೀವಿ ನೋಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.